ಸ್ನೇಹಿತರೆ, ಈ ಭಾರತೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ನಕ್ಷತ್ರ ಪುಂಜದ 27 ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಅದು ಯಾಕೆ ಅಂತ ಮುಂದೆ ತಿಳಿಸ್ತೀನಿ. ಈ ನಕ್ಷತ್ರವನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಮುಖ ನಕ್ಷತ್ರ ಅಂತ ಕೂಡ ಪರಿಗಣಿಸಲಾಗಿದೆ. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದೇ ನಕ್ಷತ್ರದಲ್ಲಿ ಜನಿಸಿದನು ಅಂತ ಪುರಾಣಗಳು ಹೇಳ್ತವೆ. ಈ ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿ ವೃಷಭ ರಾಶಿಯಾಗಿರುತ್ತೆ. ಹಾಗೆ ಈ ರಾಶಿಯವರನ್ನ ಅಂದರೆ ವೃಷಭ ರಾಶಿಯವರನ್ನ ಶುಕ್ರ ಗ್ರಹ ಆಳುತ್ತೆ. ಜೊತೆಗೆ ರೋಹಿಣಿ ನಕ್ಷತ್ರವನ್ನ ಚಂದ್ರನು ಆಳ್ತಾನೆ. ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ. ಹಾಗೆ ರೋಹಿಣಿ ನಕ್ಷತ್ರ ಇರುವಂತಹ ವೃಷಭ ರಾಶಿಯ ಅಧಿಪತಿ ಶುಕ್ರ. ನಕ್ಷತ್ರಕ್ಕೆ ಬೇರೆ, ಹಾಗೆ ರಾಶಿಗೆ ಬೇರೆ. ಇನ್ನು ಈ ರೋಹಿಣಿ ನಕ್ಷತ್ರದವರ ಗುಣ ಯಾವುದಂತ ನೋಡೋದಾದ್ರೆ, ಈ ಜ್ಯೋತಿಷಾಸ್ತ್ರದ ಪ್ರಕಾರ ರೋಹಿಣಿ ನಕ್ಷತ್ರವು 5 ನಕ್ಷತ್ರಗಳ ಸಂಯೋಜನೆಯಿಂದ ಕೂಡಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿತಾ ಇರ್ತಾರೆ. ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸಲು ಯಾವುದೇ ಅವಕಾಶ ಸಿಕ್ಕರೂ ಕೂಡ ಅದನ್ನು ಬಿಟ್ಕೊಡೋದಿಲ್ಲ. ಹಾಗೆ ಈ ನಕ್ಷತ್ರದವರು ತೆಳ್ಳಗಿನ ದೇಹಾಕೃತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಸಣ್ಣ ಹವಾಮಾನ ಬದಲಾವಣೆ ಆದರೂ ಕೂಡ ಇವರ ಆರೋಗ್ಯ ಹದಗೆಡುತ್ತೆ. ಜನ್ಮ ಕುಂಡಲಿಯನ್ನು ನೋಡಿದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಮೃದು ಸ್ವಭಾವದವರಾಗಿರುತ್ತಾರೆ. ಹಾಗೆ ಸೌಂದರ್ಯಕ್ಕೆ ಹೆಚ್ಚು ಆಕರ್ಷಿತರಾಗ್ತಾರೆ. ಇನ್ನು ಈ ರೋಹಿಣಿ ನಕ್ಷತ್ರದ ವಿವಿಧ ಪಾದಗಳು ಮತ್ತೆ ಅವುಗಳ ಗುಣಲಕ್ಷಣ ಏನು ಅಂತ ನೋಡೋದಾದ್ರೆ, ಈ ಚಂದ್ರ ರೋಹಿಣಿ ನಕ್ಷತ್ರದ ಅಧಿಪತಿ. ಅದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಮುಖ್ಯವಾಗಿ ಮಹಿಳೆಯರೊಂದಿಗೆ ಬೇಗನೆ ಬೆರೀತಾರೆ. ಸಭ್ಯರಾಗಲು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ತಮ್ಮನ್ನು ಶಿಸ್ತುಬದ್ಧವಾಗಿರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಈ ನಕ್ಷತ್ರವು ಕೂಡ 4 ಪಾದಗಳನ್ನು ಹೊಂದಿದೆ. ಇದೊಂದೇ ಅಲ್ಲ, ಪ್ರತಿಯೊಂದು ನಕ್ಷತ್ರವು ಕೂಡ 4 ಪಾದ. 4 ಪಾದ ಅಂದರೆ ಕಾಲುಗಳು ಅಂತ ಅರ್ಥ. ಇದು ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖ ದುಃಖಗಳನ್ನು ಸಮಾನವಾಗಿ ಅನುಭವಿಸ್ತಾರೆ. ಹಾಗೆ ಈಗ ಮೊದಲಿಗೆ ಮೊದಲನೇ ಪಾದ ಯಾವುದು ಅಂತ ನೋಡೋಣ. ಈ ಮೊದಲನೇ ಪಾದದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಈ ಮಂಗಳನ ಅಧಿಪತ್ಯಕ್ಕೆ ಬರ್ತಾರೆ. ಈ ಮೊದಲನೇ ಪಾದದ ಅಧಿಪತಿ ಮಂಗಳ. ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಅಂಗಾರಕ ಅಂದರೆ ಮಂಗಳನ ಸ್ನೇಹ ಈ ನಕ್ಷತ್ರದ ಮೊದಲ ಪಾದವನ್ನು ಆಳ್ತಾ ಇರುತ್ತೆ. ಇದರ ಪರಿಣಾಮವಾಗಿ ಈ ನಕ್ಷತ್ರದವರು ಶಾಂತಿ, ಸಮೃದ್ಧಿ, ಸಂಪತ್ತು ಮತ್ತು ಪ್ರಗತಿಯನ್ನು ಸಾಧಿಸ್ತಾರೆ. ಇನ್ನು ರೋಹಿಣಿ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದವರು ಸ್ಫುರದ್ರೂಪಿಗಳು, ಆಕರ್ಷಕರು ಹಾಗೂ ಶಾಂತ ಸ್ವಭಾವದವರು ಆಗಿರ್ತಾರೆ. ಅವರು ಸ್ನೇಹ ಸ್ವಭಾವದವರು ಕೂಡ ಆಗಿರ್ತಾರೆ. ಆದರೆ ಇನ್ನೊಂದು ಕಡೆ ಅವರ ಮನಸ್ಸಿನಲ್ಲಿ ದುಃಖ ಸಹ ಕೊರಿತಾ ಇರುತ್ತೆ. ಅವರು ದುಃಖದಲ್ಲಿ ಮುಳುಗಿರ್ತಾರೆ. ಶುಕ್ರ ಈ ಒಂದು 2ನೇ ಪಾದದ ಅಧಿಪತಿಯಾಗಿರ್ತಾನೆ. ಹಾಗೆ ಶುಕ್ರನ ಆಂತರಿಕ ದೃಷ್ಟಿಯು ಈ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದವರಿಗೆ ಪ್ರಗತಿಯನ್ನು ಸಾಧಿಸೋದಕ್ಕೆ ನೆರವಾಗುತ್ತೆ. ಅವರು ಸಮಾಜದಲ್ಲಿ ಪ್ರಸಿದ್ಧಿ ಕೂಡ ಆಗ್ತಾರೆ. ಇನ್ನು ಬುಧ ರೋಹಿಣಿ ನಕ್ಷತ್ರದ 3ನೇ ಪಾದದ ಅಧಿಪತಿಯಾಗಿರ್ತಾನೆ. ಇದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಜವಾಬ್ದಾರಿಯುತ, ಸತ್ಯವಾದಿ, ನೈತಿಕತೆ ಉಳ್ಳವರು ಮತ್ತು ಆರ್ಥಿಕವಾಗಿ ಪ್ರಬಲರು ಕೂಡ ಆಗಿರ್ತಾರೆ. ಇದರೊಂದಿಗೆ ಅವರು ಸಂಗೀತ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸ್ತಾರೆ. ಚಂದ್ರ ಮತ್ತು ಬುಧನ ಆಂತರಿಕ ದೃಷ್ಟಿಯಿಂದಾಗಿ ಈ ನಕ್ಷತ್ರದಲ್ಲಿ ಈ ಒಂದು 3ನೇ ಪಾದದಲ್ಲಿ ಜನಿಸಿದವರು ವಿಶೇಷ ಪ್ರಗತಿಯನ್ನು ಪಡೆಯಲು ಸಹಾಯವನ್ನು ಮಾಡುತ್ತೆ. ಇನ್ನು ಚಂದ್ರನು ರೋಹಿಣಿ ನಕ್ಷತ್ರದ 4ನೇ ಪಾದದ ಅಧಿಪತಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಸಿದ್ಧರು, ಸತ್ಯವಂತರು, ಸೌಂದರ್ಯ ಆರಾಧಕರು, ಹಾಗೆ ಮೃದುವಾಗಿ ಮಾತನಾಡುವವರು ಕೂಡ ಆಗಿರ್ತಾರೆ. ಈ ಹಂತದಲ್ಲಿ ಜನಿಸಿದವರು ಸಮುದ್ರದ ಉತ್ಪನ್ನಗಳು, ಹಡಗು ಮತ್ತು ದ್ರವ ಉತ್ಪನ್ನಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಚಂದ್ರನ ಆಂತರಿಕ ದೃಷ್ಟಿಯಿಂದ ಸಂಪೂರ್ಣ ಸಂತೋಷವನ್ನು ಇವರು ಪಡ್ಕೊತಾರೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ತೆಳ್ಳಗಿನ ಮೈಕಟ್ಟನ್ನು ಹೊಂದಿರ್ತಾರೆ. ಅವರು ಸಾಮಾಜಿಕವಾಗಿ ಬುದ್ಧಿವಂತರು ಹಾಗೂ ಹಿರಿಯರಿಗೆ ವಿಧೇಯರು ಕೂಡ ಆಗಿರ್ತಾರೆ. ತಂದೆಗೆ ಹೋಲಿಸಿದರೆ ಅವರು ತಾಯಿಗೆ ಹೆಚ್ಚು ಆಪ್ತರಾಗಿದ್ದು ಎಲ್ಲವನ್ನೂ ಅವರೊಂದಿಗೆ ಹಂಚ್ಕೊಳ್ತಾರೆ. ವಿವಾಹವಾದ ನಂತರ ಪತಿ ಏನೇ ಹೇಳಿದ್ರು ಅದಕ್ಕೆ ಸರಿ ಎನ್ನುವ ಸ್ವಭಾವದವರು ಕೂಡ ಆಗಿರ್ತಾರೆ. ಹಾಗೆ ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ಕುಟುಂಬವು ಶಾಂತಯುತವಾಗಿರುತ್ತೆ. ಅವರು ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಹಾಗೂ ಜನಪ್ರಿಯರು ಕೂಡ ಆಗಿರ್ತಾರೆ. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಭಾರತೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಜೀವಶಾಸ್ತ್ರ, ವಿಜ್ಞಾನ, ಔಷಧ, ಕಲೆ, ಸಂಗೀತ, ಮನೋರಂಜನೆ, ಸೌಂದರ್ಯ, ಹಾಗೆ ಸೌಂದರ್ಯವರ್ಧಕ, ಕೃಷಿ, ತೋಟಗಾರಿಕೆ, ಆಹಾರ ತಂತ್ರಜ್ಞಾನ, ಹಾಗೆ ಹರಳುಗಳು, ಇಂಟೀರಿಯರ್ ಡೆಕೋರೇಷನ್ನು, ಟ್ರಾನ್ಸ್ಪೋರ್ಟು,
ವಾಹನ, ಎಣ್ಣೆ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು, ಜವಳಿ, ಹಡಗು, ಪ್ಯಾಕೇಜು ಮತ್ತು ದ್ರವ ಪದಾರ್ಥಗಳ ಮಾರಾಟದಲ್ಲಿ ಹೆಚ್ಚಾಗಿ ಪ್ರಗತಿಯನ್ನು ಕಾಣ್ತಾರೆ. ಸ್ನೇಹಿತರೆ, ಇದಿಷ್ಟು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳ, ಅದಕ್ಕೂ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದಂತಹ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಜೀವನದಲ್ಲಿ ಏನೆಲ್ಲ ಪಡ್ಕೋತಾರೆ, ಯಾವ ಯಾವ ಪಾದಗಳಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.